ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಗಣಿನಾಡು ಬಳ್ಳಾರಿಯಲ್ಲಿ ಭಾರೀ ಹಣಕಾಸು ವಂಚನೆ ಪ್ರಕರಣ ಬೆಳಕಿಗೆ ಬಂದಿದೆ. ಕರ್ನಾಟಕ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮಂಡಳಿ ಅಂದ್ರೆ KIADB ಬ್ಯಾಂಕ್ ಖಾತೆಯಿಂದ ಸುಮಾರು 16 ಕೋಟಿಗೂ ಹೆಚ್ಚು ಹಣ ಮಿಸ್ಯೂಸ್ ಆಗಿರುವ ಮಾಹಿತಿ ಬಹಿರಂಗವಾಗಿದೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. KIADB ಖಾತೆಯಿಂದ 16.17 ಕೋಟಿ ವಂಚನೆ. ನಕಲಿ ಸಹಿ ಸೀಲ್ ಬಳಸಿ ಹಣ ದುರುಪಯೋಗ. ಬ್ಯಾಂಕ್ ವ್ಯವಸ್ಥಾಪಕ ಸೇರಿ 7 ಮಂದಿ ವಿರುದ್ಧ ಪ್ರಕರಣ. ಎಸ್, ಗಣಿನಗರಿ ಬಳ್ಳಾರಿ ಸದಾ ಒಂದಿಲ್ಲೊಂದು ಸುದ್ದಿಯಲ್ಲಿರೋ ಜಿಲ್ಲೆ. ಇದೀಗ ಅಂತಹದ್ದೇ ಸುದ್ದಿಯೊಂದು ಸ್ಫೋಟಗೊಂಡಿದೆ. ಹೌದು, ಬಳ್ಳಾರಿಯ KIADB ವಲಯ ಕಚೇರಿಯ ಬ್ಯಾಂಕ್ ಖಾತೆಯಿಂದ 16.17 ಕೋಟಿ ರೂಪಾಯಿ ವಂಚನೆ ನಡೆದಿರುವುದು ವರ್ಷಾಂತ್ಯದ ಆಂತರಿಕ ಲೆಕ್ಕ ಪರಿಶೋಧನಾ ವರದಿಯ ವೇಳೆ ಪತ್ತೆಯಾಗಿದ್ದು ಅಚ್ಚರಿಯ ಮಾಹಿತಿ ಬಯಲಾಗಿದೆ. ಮಾರ್ಚ್ 11ರಂದು ಲೆಕ್ಕ ಪರಿಶೋಧನಾ ವರದಿ ಪರಿಶೀಲಿಸುವಾಗ ಭಾರಿ ಮೊತ್ತದ ವ್ಯತ್ಯಾಸ ಕಂಡು ಬಂದಿದ್ದು, ನಂತರ 2017ರಿಂದಲೂ ಬ್ಯಾಂಕ್ ವ್ಯವಹಾರಗಳ ಸಂಪೂರ್ಣ ಪರಿಶೀಲನೆ ನಡೆಸಲಾಗಿದೆ. ದಿನಾಂಕ 19/3/2026ರಂದು APMC ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಒಂದು KIADB ಝೋನಲ್ ಆಫೀಸ್ನಲ್ಲಿ ಒಂದು ಫೋರ್ಜರಿ ಆ್ಯಂಡ್ ಚೀಟಿಂಗ್ ರಿಲೇಟೆಡ್ ಇನ್ಸಿಡೆಂಟ್ ನಡೆದಿರೋದ್ರ ಬಗ್ಗೆ ಒಂದು ಪ್ರಕರಣ ವರದಿ ಆಗ್ತದೆ. ಈ ಕುರಿತು APMC ಪೊಲೀಸ್ ಸ್ಟೇಷನಲ್ಲಿ 65/26 ಅಡಿಯಲ್ಲಿ ಒಂದು FIR ದಾಖಲಾಗಿರುವಂಥದ್ದು. ಇದರ ಮುಖ್ಯ ಸಾರಾಂಶ ಏನಂತಂದರೆ, KIADB ಝೋನಲ್ ಆಫೀಸ್ ಬಳ್ಳಾರಿಯಲ್ಲಿ ಸುಮಾರು 2022ರಿಂದ 2026ರವರೆಗೂ ಹೆಚ್ಚು ಕಮ್ಮಿ 16,17,98,000 ಹಣವನ್ನು KIADBಗೆ ಸಂಬಂಧಪಟ್ಟಿರುವಂತಹ ಒಂದು ಫಂಡನ್ನು ಸೈಫನ್ ಮಾಡಿದ್ದಾರೆ ಅನ್ನುವಂಥದ್ದು. ಪರಿಶೀಲನೆ ವೇಳೆ 2022 ಅಕ್ಟೋಬರ್ 15ರಿಂದ 2026 ಫೆಬ್ರವರಿ 20ರವರೆಗೆ ನಕಲಿ ಸಹಿ ಮತ್ತು ಸೀಲ್ ಬಳಸಿ ಬ್ಯಾಂಕ್ ಖಾತೆಯಿಂದ 16.17 ಕೋಟಿ ರೂಪಾಯಿ ಹಣ ವಿತ್ಡ್ರಾ ಮಾಡಿರುವುದು ಬೆಳಕಿಗೆ ಬಂದಿದೆ. ಈ ಪ್ರಕರಣದಲ್ಲಿ ಮಂಡಳಿಯ ಹೊರಗುತ್ತಿಗೆ ನೌಕರ HV ಸಂತೋಷ್ ಕುಮಾರ್ ಮುಖ್ಯ ಸೂತ್ರಧಾರನಾಗಿದ್ದು, ಮಂಡಳಿಗೆ ಸಂಬಂಧವಿಲ್ಲದ ಹಲವು ಖಾತೆಗಳಿಗೆ ಹಣ ವರ್ಗಾವಣೆಯಾಗಿದೆ ಅಂತ ತಿಳಿದು ಬಂದಿದೆ. ಈ ಸಂಬಂಧ ನಜೀರ್ ಅಹಮದ್, KT ಶ್ರುತಿ, ಬೇಬಿ ಆಯಿಷಾ, ರಾಕೇಶ್ ಬಡಗಲ್, ವಿದ್ಯಾಲಕ್ಷ್ಮಿ ಸೇರಿದ ಹಾಗೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ವ್ಯವಸ್ಥಾಪಕನ ವಿರುದ್ಧ ಪ್ರಕರಣ ದಾಖಲಾಗಿದೆ. ಅಲ್ಲಿದ್ದಂತಹ ಒಬ್ಬ ಟೆಂಪ್ರರಿ ಎಂಪ್ಲಾಯಿ ಅಂದರೆ ಕಾಂಟ್ರಾಕ್ಚುಯಲ್ ಎಂಪ್ಲಾಯಿ ಇದ್ದಂಥವನು ಅದನ್ನು ಮಾಡಿದ್ದಾನೆ ಅಂತ ಅವ್ರು ತಿಳಿಸ್ತಾ ಇರುವಂಥದ್ದು. ಅವನಿಗೆ ಈ ಅಕೌಂಟ್ ಅಥವಾ ಚೆಕ್ ಬುಕ್ಗಳನ್ನು ಅವನು ಕಸ್ಟೋಡಿಯನ್ ಥರ ನಿರ್ವಹಿಸ್ತಾ ಇದ್ದ ಅಂಥೇಳಿ. ಸೊ ಆ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗಳ ಸಿಗ್ನೇಚರ್ಗಳನ್ನ ಫೋರ್ಜ್ ಮಾಡಿದ್ದಾನೆ ಅಂತ ಅವರು ಪ್ರಾಥಮಿಕವಾಗಿ ತಿಳಿಸಿದ್ದಾರೆ. ಸದ್ಯ ಈ ಕೇಸ್ ಸಂಬಂಧ ಬಳ್ಳಾರಿಯ APMC ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಕೋಟಿ ಹಣದ ವಂಚನೆ ಹಿನ್ನೆಲೆಯಲ್ಲಿ ಈ ಪ್ರಕರಣವನ್ನ CID ತನಿಖೆಗೆ ವರ್ಗಾವಣೆ ಮಾಡೋ ಸಾಧ್ಯತೆ ಇದೆ. ಇನ್ನು ಹೆಚ್ಚಿನ ಮಾಹಿತಿ ತನಿಖೆಯ ಬಳಿಕ ಹೊರಬರಬೇಕಿದೆ. ವೀರೇಶ್ ನಾಯ್ಕ್, LZ ಕನ್ನಡ ನ್ಯೂಸ್, ಬಳ್ಳಾರಿ.